ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಪ್ರಾಪರಾಗಿ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡೋದು ಹೇಗೆ, ಅದಕ್ಕಾಗಿ ಯಾವುದಾದ್ರು ಇಂಡಿಕೇಟರ್ ಇದೆಯಾ ಅದನ್ನು ಅರ್ಥ ಮಾಡ್ಕೋಣ. ಅದಕ್ಕಿಂತ ಮುಂಚೆ ನನ್ನದೊಂದು ಕ್ವಶನ್ ಇದೆ. ನೀವು ಟ್ರೇಡ್ ತೊಗೊತೀರಾ, ನೀವು ಟ್ರೇಡ್ ತೊಗೊಂಡಾಗ ಸ್ಟಾಪ್ ಲಾಸ್ ಇಟ್ಟಿರ್ತೀರ. ಆ ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ಮಾರ್ಕೆಟು ನೀವು ಅಂದ್ಕೊಂಡಿರೋ ಥರನೇ ಮೂವ್ ಆಗುತ್ತಾ? ಅದಕ್ಕೆ ಆನ್ಸರ್ ಬಂದುಬಿಟ್ಟು ಎಸ್ ಅನ್ನೋದಾದರೆ ಇದಕ್ಕೆ ಕಾರಣ ಏನು? ಓಕೆ, ಉದಾಹರಣೆಗೆ ನಾವೊಂದು ಲಾಂಗ್ ಟ್ರೇಡ್ ತೊಗೊಂಡಿರ್ತೀವಿ. ನಾವು ಲಾಂಗ್ ಟ್ರೇಡ್ ತೊಗೊಂಡಾಗ ಏನು ಮಾಡ್ತೀವಿ, ನಾವೊಂದು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀವಿ. ಇದು ಕ್ಯಾಶ್ ಮಾರ್ಕೆಟಲ್ಲಿ ಆಗಿರ್ಬೋದು, ಫ್ಯೂಚರ್ ಮಾರ್ಕೆಟಲ್ಲಾರೋ ಆಗಿರ್ಬೋದು. ಸೊ ನಾವು ಸ್ಟಾಪ್ ಲಾಸ್ನ ಏನು ಮಾಡ್ತೀವಿ, ಸ್ವಿಂಗ್ ಲೋ ಕೆಳಗಡೆ ಪ್ಲೇಸ್ ಮಾಡಿರ್ತೀವಿ. ಮಾರ್ಕೆಟ್ ಏನಾಗುತ್ತೆ ಅಂದರೆ, ಸೊ ಒಂದೋ ಎರಡೋ ಕ್ಯಾಂಡ್ಲು ಸಡನ್ನಾಗಿ ಬಂದುಬಿಟ್ಟು ನಮ್ಮ ಸ್ಟಾಪ್ ಲಾಸ್ನ ಟ್ರಿಗರ್ ಮಾಡುತ್ತೆ. ನೋಡಿ, ಆ ಸ್ಟಾಪ್ ಲಾಸ್ ಟ್ರಿಗರ್ ಆದ ನಂತರ ನಾವು ಇನಿಷಿಯಲಿ ಏನು ಅಂದ್ಕೊಂಡಿದ್ವಲ್ಲ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತ, ಅದೇ ಥರನೇ ಹೋಗುತ್ತೆ. ಆದರೆ ನಾವು ಟ್ರೇಡಿಂದ ಹೊರಗಡೆ ಇರ್ತೀವಿ. ನೋಡಿ, ಶಾರ್ಟ್ ಟ್ರೇಡ್ ತೊಗೊಂಡಿರ್ತೀವಲ್ಲ, ಇದರಲ್ಲೂ ಹಾಗೆ ನಾವೇನು ಮಾಡ್ತೀವಿ, ರೆಸಿಸ್ಟೆನ್ಸ್ ಮೇಲೆ ಹೋಗ್ಬಿಟ್ಟು ಒಂದು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಿರ್ತೀವಿ, ಸ್ವಿಂಗ್ ಹೈ ಮೇಲೆ ಪ್ಲೇಸ್ ಮಾಡ್ತೀವಿ. ಆ ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ನಮ್ಮ ಟ್ರೇಡು ನಾವು ಇನಿಷಿಯಲಿ ಏನು ಅಂದ್ಕೊಂಡಿದ್ವೋ ಅದೇ ಥರ ಆಗೋದು ನಾವು ರಿಪೀಟೆಡ್ಲಿ ನೋಡ್ಬೋದು. ಇದು ಪದೇ ಪದೇ ಆಗ್ತಾ ಇದೆ ಅಂದರೆ ಇದಕ್ಕೆ ಏನೋ ಕಾರಣ ಇರುತ್ತೆ. ಸೊ ಅಂದರೆ ನಾವು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀವಲ್ಲ, ಅದರಲ್ಲಿ ಏನೋ ಮಿಸ್ಟೇಕ್ ಮಾಡ್ತಾ ಇದೆ. ಸೊ ಈ ಪ್ರಾಪರಾಗಿ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡೋದಾಗೆ, ಸೊ ಈ ಆವರೇಜ್ ಟ್ರೂ ರೇಂಜ್ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಟಾಪ್ ಲಾಸ್ನ ನಾವು ಪ್ರಾಪರಾಗಿ ಹೇಗೆ ಪ್ಲೇಸ್ ಮಾಡೋದು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಇದರಿಂದ ನಮ್ಮ ಟ್ರೇಡಲ್ಲಿ ಸಕ್ಸಸ್ ರೇಟ್ ಇಂಪ್ರೂವ್ ಆಗುತ್ತೆ. ಓಕೆ, ಬಿಕಾಸ್ ನಮ್ಮ ಸ್ಟಾಪ್ ಲಾಸ್ ಪದೇ ಪದೇ ಹಿಟ್ ಆಗ್ತಾ ಇತ್ತಲ್ಲ, ದಟ್ ಕ್ಯಾನ್ ಬಿ ಅವಾಯ್ಡೆಡ್. ಓಕೆ, ಹಾಗೆ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ನಾವು ಯಾವುದೇ ಇಂಡಿಕೇಟರ್ ಯೂಸ್ ಮಾಡಬೇಕಾದ್ರೆ ಆ ಇಂಡಿಕೇಟರ್ನ ವಿತ್ ಪ್ರೈಸ್ ಆ್ಯಕ್ಷನ್ನೇ ಯೂಸ್ ಮಾಡಬೇಕು. ಓಕೆ, ಸೊ ಈ ATR ಇಂಡಿಕೇಟರ್ ಅಂದರೆ ನಮಗೆ ಎಷ್ಟು ವಾಲಟಿಲಿಟಿ ಇರುತ್ತೆ, ಸೊ ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಅಂತ ಇದು ಹೇಳುತ್ತೆ. ಹಾಗೆ ಇದನ್ನು ಡೈರೆಕ್ಟ್ ಐಸೋಲೇಷನಲ್ಲಿ ಯೂಸ್ ಮಾಡೋದು, ಅಂದರೆ ಓನ್ಲಿ ATR ಇಂಡಿಕೇಟರ್ನ ಯೂಸ್ ಮಾಡಿಕೊಂಡೆ ನಾವು ಟ್ರೇಡ್ ಮಾಡಲ್ಲ. ನಾವು ಪ್ರೈಸ್ ಆ್ಯಕ್ಷನ್ ಜೊತೆ ATR ಇಂಡಿಕೇಟರ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಅದರಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಸೊ ನಾವು ಈ ವಿಡಿಯೋದಲ್ಲಿ ATR ಇಂಡಿಕೇಟರ್ನ ನಮ್ಮ ಟ್ರೇಡಲ್ಲಿ ನಾವು ಹೇಗೆ ಯೂಸ್ ಮಾಡ್ಬೋದು, ಲೆಟ್ಸ್ ಗೋ ಆನ್ ಸಿ. ಮೊದಲನೇದಾಗಿ ATR ಇಂಡಿಕೇಟರ್ ಅಂದ್ರೇನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ನಮ್ಮ ಈ ಉದಾಹರಣೆಯಲ್ಲಿ ಗ್ರಾಸಿಮ್ ಸ್ಟಾಕ್ಸ್ ತೊಗೊಂಡಿದ್ದೀನಿ, ಇದಕ್ಕೆ ATR ಇಂಡಿಕೇಟರ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ATR ಇಂಡಿಕೇಟರ್ ಒಂದು ವ್ಯಾಲ್ಯೂ ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ ನಾವು ಆ ವ್ಯಾಲ್ಯೂನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಎಕ್ಸಾಕ್ಟ್ಲಿ ATR ಅಂದರೆ ಏನು, ಅದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ನೋಡಿ. ATR ಇಂಡಿಕೇಟರ್ ಇದೆಯಲ್ಲ, ಇದು ಬಂದುಬಿಟ್ಟು ಲಾಸ್ಟ್ 14 ಕ್ಯಾಂಡಲ್ಗಳನ್ನ ತೊಗೊಳುತ್ತೆ. ಉದಾಹರಣೆಗೆ ನಾನೀಗ ಸೆಲೆಕ್ಟ್ ಮಾಡೋದು 14 ಕ್ಯಾಂಡಲ್ ಇರ್ಬೋದು ಅಪ್ರಾಕ್ಸಿಮೇಟ್ಲಿ. ಓಕೆ, ಅಸ್ಯೂಮ್ ಇವು 14 ಕ್ಯಾಂಡಲ್ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಈ 14 ಕ್ಯಾಂಡಲ್ದು ತೊಗೊಂಬಿಟ್ಟು ಇದು ಆವ್ರೇಜ್ ಟ್ರೂ ರೇಂಜ್, ಅಂದರೆ ಇದ್ರದ್ದು ಒಂದು ರೇಂಜ್ ವಾಲಟಿಲಿಟಿ ಇದೆಯಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳೋದೇ ATR ಇಂಡಿಕೇಟರ್. ಸೊ ನಾನು ಉದಾಹರಣೆಗೆ ಇಲ್ಲೆಲ್ಲೋ ಟ್ರೇಡ್ ತೊಗೋಬೇಕು ಅಂದ್ಕೊಳ್ಳಿ. ಸೊ ಇಲ್ಲಿಗೆ ಇವತ್ತು ಕರೆಂಟ್ ಇದಕ್ಕೆ ಇಲ್ಲಿದೆ ಅಂದ್ಕೋಣ. ಸೊ ಆವಾಗ ಇಲ್ಲಿ ಬಂದು ನೋಡಿದರೆ ಇಲ್ಲೊಂದು ವ್ಯಾಲ್ಯೂ ಸಿಗುತ್ತೆ ATR. ಏನಿದು 27.22. ನೀವು ಈ ಕಡೆ ರೈಟ್ ಕಾರ್ನರಲ್ಲಿ ನೋಡ್ಬೋದು, ಬ್ಲಾಕ್ ಬಾಕ್ಸಲ್ಲಿ ತೋರಿಸ್ತಾ ಇದೆಯಲ್ಲ, ಈ ಪಾಯಿಂಟಲ್ಲಿ ಬಂದುಬಿಟ್ರೆ ಎಷ್ಟಿದೆ, 27 ಇದೆ. ಸೊ ಹಾಗೆ ಈ 14 ಕ್ಯಾಂಡಲ್ ತೊಗೋಣ. ಸೊ ಈ 14 ಕ್ಯಾಂಡಲ್ ಅಂದ್ಕೊಳ್ಳಿ. ಸೊ ಇಲ್ಲೇನಿದೆ, ಈ ಪಾಯಿಂಟಲ್ಲಿ ಏನೋ ಟ್ರೇಡ್ ತೊಗೋಬೇಕು ಅಂದರೆ ವಾಟ್ ಈಸ್ ದ ಟ್ರೂ ರೇಂಜ್ ಆಫ್ ದಿಸ್ ಒನ್? ಸೊ ಇಲ್ಲಿ ನೋಡ್ಬೋದು 22. ಸೊ ಬೇಸಿಕಲಿ ಲಾಸ್ಟ್ 14 ಕ್ಯಾಂಡಲ್ದು ರೇಂಜ್ ತೊಗೊಂಡ್ಬಿಟ್ಟು ಇದು ಒಂದು ವಾಲಟಿಲಿಟಿನ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಇದು 3 ಸ್ಟೆಪ್ ಪ್ರೋಸೆಸ್. ಓಕೆ, ಇದು 3 ಸ್ಟೆಪ್ ಫಾಲೋ ಮಾಡುತ್ತೆ. ಸೊ ಆ ಸ್ಟೆಪ್ಗಳನ್ನ ಲಾಸ್ಟಿಗೆ ಡಿಸ್ಕಸ್ ಮಾಡೋಣ, ನಮ್ಗೆ ಅದರ ಅಷ್ಟೊಂದು ಅವಶ್ಯಕತೆ ಇಲ್ಲ. ಬೇಸಿಕಲಿ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ, ಆವ್ರೇಜ್ ಟ್ರೂ ರೇಂಜ್ ಬಂದುಬಿಟ್ಟು ಲಾಸ್ಟ್ 14 ಕ್ಯಾಂಡಲ್ಗಳನ್ನ ತೊಗೊಬಿಟ್ಟು ಅದರದ್ದು ಟ್ರೂ ರೇಂಜನ್ನು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಒಂದು ವ್ಯಾಲ್ಯೂ ಕೊಡುತ್ತೆ. ಹಾಗಾಗಿ ನಮಗೆ ಎಷ್ಟು ವಾಲಟಿಲಿಟಿ ಇರ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ನಾವೀಗ ATR ಇಂಡಿಕೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ATR ಇಂಡಿಕೇಟರ್ನ ನಮ್ಮ ಟ್ರೇಡಲ್ಲಿ ಯಾವ ಥರ ಬಳಸಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಅದಕ್ಕಿಂತ ಮುಂಚೆ ಕೆಲವರಿಗೆ ಡೌಟ್ ಇರುತ್ತೆ. ಸೊ ಹೊಸಬ್ರಾದರೆ ಈ ಇಂಡಿಕೇಟರ್ನ ಹೇಗೆ ಆ್ಯಡ್ ಮಾಡೋದು, ಹಾಗೆ ಇದರಲ್ಲಿ ಏನಾದ್ರು ಬದಲಾವಣೆಗಳು ಮಾಡ್ಕೋಬೇಕಾ ನೋಡಿ. ಇಂಡಿಕೇಟರ್ನ ಆ್ಯಡ್ ಮಾಡಬೇಕು ಅಂದರೆ ಇಲ್ಲೊಂದು ಇಂಡಿಕೇಟರ್ ಟ್ಯಾಬ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಾನು ಬಂದುಬಿಟ್ಟು ಟ್ರೇಡ್ ವ್ಯೂ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಚಾರ್ಟಿಂಗ್ ಪ್ಲಾಟ್ಫಾರ್ಮ್ಗೆ ಹೋದ್ರೂ ನಿಮಗೆ ATR ಇಂಡಿಕೇಟರ್ ಸಿಗುತ್ತೆ. ಸೊ ATR ಅಂತ ಟೈಪ್ ಮಾಡಿ, ಇಲ್ಲಿ ನೋಡಿ ನಿಮಗೆ ಬರುತ್ತೆ ಆವ್ರೇಜ್ ಟ್ರೂ ರೇಂಜ್. ಓಕೆ, ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇದು ನಿಮ್ಮ ಚಾರ್ಟಲ್ಲಿ ಆ್ಯಡ್ ಆಗುತ್ತೆ. ಸೊ ಅದಾದ ನಂತರ ನೀವು ಇದರಲ್ಲಿ ಸೆಟ್ಟಿಂಗ್ನ ಬದಲಾವಣೆ ಮಾಡ್ಕೋಬೋದು. ಸೊ ಲೆಟ್ ಮಿ ಶೋ ದಟ್ ಹೌ ಟು ಡೂ. ನೋಡಿ, ಇಲ್ಲಿ ನೋಡಿ ಇನ್ಪುಟ್ ಇದೆಯಲ್ಲ, ಲೆಂತ್ ಬಂದುಬಿಟ್ಟು 14 ಇದೆ. ಅಂದರೆ ಲಾಸ್ಟ್ 14 ಕ್ಯಾಂಡಲ್ಸ್ನ ತೊಗೊಂಡ್ಬಿಟ್ಟು ನಮಗೆ ಆವ್ರೇಜ್ ಟ್ರೂ ರೇಂಜು ಸಿಗುತ್ತೆ. ಸೊ ಇದರಲ್ಲಿ ನೀವೇನೋ ಬದಲಾವಣೆ ಮಾಡ್ಕೋಬೇಕು ಅಂದರೆ, ಉದಾಹರಣೆಗೆ ನೀವು 20 ಮಾಡ್ಕೋಬೇಕು ಅಂದರೆ ಸೊ 20 ಮಾಡ್ಕೋಬೋದು. ನಿಮ್ಮ ಕನ್ವೀನಿಯೆಂಟಿಗೆ ತಕ್ಕ ಹಾಗೆ ನೀವು ಚೇಂಜ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಡಿಫಾಲ್ಟ್ ಇದೆಯಲ್ಲ 14 ಈಸ್ ಎನಫ್. ಓಕೆ, ನಾನು ಇದರಲ್ಲೇನು ಬದಲಾವಣೆ ಮಾಡಲ್ಲ, ಏನು ಡಿಫಾಲ್ಟ್ ಇತ್ತೋ ಅದನ್ನೇ ಸೆಟ್ ಮಾಡ್ತೀನಿ. ಇಫ್ ಯು ನೀಡ್ ಯು ಕ್ಯಾನ್ ಚೇಂಜ್ ಇಟ್. ಓಕೆ, ನೋಡಿ ಈ ಉದಾಹರಣೆಯಲ್ಲಿ ಗ್ರಾಸಿಮ್ ಇದೆಯಲ್ಲ, ಗ್ರಾಸಿಮ್ನಲ್ಲಿ ಏನಿದೆ, ಟ್ರೆಂಡ್ ಬಂದುಬಿಟ್ಟು ಸ್ಲೈಟ್ಲಿ ಡೌನ್ ಇದೆ. ಸೊ ಲೋಯರ್ ಹೈನ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇದು ಸ್ಲೈಟ್ಲಿ ಬೇರಿಶ್ ಇದೆ. ಓಕೆ, ಈಗ
ನಾನು ಇದರಲ್ಲಿ ಟ್ರೇಡ್ ತೊಗೋಬೇಕು ಅಂತ ಇದ್ದೀವಿ. ಸೊ ನಾವು ಬೇರಿಶ್ ಟ್ರೇಡ್ನ ತೊಗೋಬೇಕು. ಸೊ ನಾವು ಯಾವಾಗ ಯೂಶ್ವಲಿ ತೊಗೊತೀವಿ ನೋಡಿ, ಇದು 50 ಮೂವಿಂಗ್ ಆವ್ರೇಜ್ ಇದೆಯಲ್ಲ, ಸೊ ಇಲ್ಲಿ 50 ಮೂವಿಂಗ್ ಆವ್ರೇಜ್ ಬಂದಿದೆ ನೋಡಿ. ಇಲ್ಲೇನಾಯಿತು, ರಿಜೆಕ್ಟ್ ಆಯಿತು. ಸೊ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಸೊ ಈಗ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ನಾವು ಬೇಸಿಕಲಿ ಏನು ಮಾಡ್ತೀವಿ, ಡೌನ್ ಟ್ರೆಂಡ್ ಇದೆ, ಹಾಗೆ 50 ಡೇ ಮೂವಿಂಗ್ ಆವ್ರೇಜ್ ಇದೆಯಲ್ಲ, 50 ಮೂವಿಂಗ್ ಆವ್ರೇಜ್ ಇದೆಯಲ್ಲ, ಅದರ ಕೆಳಗಡೆ ಬರ್ತಾ ಇದೆ. ಸೊ ಅಲ್ಲಿಂದ ರಿಜೆಕ್ಟ್ ಆಗ್ತಾ ಇದೆ, ದೆನ್ ವಿಲ್ ಟೇಕ್ ಎ ಟ್ರೇಡ್. ಸೊ ಈ ಉದಾಹರಣೆಯಲ್ಲೇ ನೋಡೋಣ. ಈಗ ಎಲ್ಲಿದೆ, ಇಲ್ಲೆಲ್ಲೋ ತೊಗೊತೀವಿ ಅಂದ್ಕೊಳ್ಳೋಣ. 26,050 60ರಲ್ಲೋ ಟ್ರೇಡ್ನ ಎಂಟ್ರಿ ತೊಗೊತೀವಿ. ಅಂದರೆ ಇಲ್ಲಿಂದ ನಾವು ಶಾರ್ಟ್ ಮಾಡ್ತೀವಿ. ನಾವು ಇದಕ್ಕೆ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಯೂಶಲಿ ನಾವು ಸ್ಟಾಪ್ ಲಾಸ್ನ ಯಾವ ಥರ ಪ್ಲೇಸ್ ಮಾಡ್ತೀವಿ, ಸೊ ನಾವು ಇಲ್ಲೆಲ್ಲ ಟ್ರೇಡ್ ತೊಗೊಂಡಿದ್ದೀವಿ. ಸೊ ಪ್ರೀವಿಯಸ್ ಸ್ವಿಂಗ್ ಹೈ ಬಂದುಬಿಟ್ಟು ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ನಾವು ಇಲ್ಲಿಗೆ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರೈಸ್ ಆ್ಯಕ್ಷನ್ ಇದೆ, ಪ್ರೀವಿಯಸ್ ಸ್ವಿಂಗ್ ಹೈ ಬಂದುಬಿಟ್ಟು ಇದರಲ್ಲಿರುತ್ತೆ. ಸೊ ನಾವು ಯೂಶಲಿ ಈ ಥರ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀವಿ. ಹಾಗೆ ನಮಗೀಗ ಇದರಲ್ಲಿ ರಿಸ್ಕ್ ರಿವಾರ್ಡ್ ಎಷ್ಟಿರಬೇಕು ಅದನ್ನು ನೋಡೋಣ. ನೋಡಿ, ನಮ್ಮ ಟ್ರೇಡ್ ಇಲ್ಲಿ ಎಂಟ್ರಿ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಸ್ಟಾಪ್ ಲಾಸ್ ಪ್ರೀವಿಯಸ್ ಸ್ವಿಂಗ್ ಹೈ ಹತ್ರ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿದ್ವಿ. ಹಾಗೆ ನಿಮ್ಮ ಪ್ರಾಫಿಟ್ ಬುಕ್ಕಿಂಗ್ ಇದೆಯಲ್ಲ, ಅದು ಡಿಪೆಂಡ್ಸ್, ಲೈಕ್ 1:3 1:2 ವಾಟ್ ಎವರ್ ಇಟ್ ಈಸ್ ದ ಕ್ರೈಟೀರಿಯಾ, ಅಥವಾ ನೀವು ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆಯೋ ಅಲ್ಲಿಗೆ ಸ್ಟಾಪ್ ಲಾಸ್ನ ನಾವು ಪ್ಲೇಸ್ ಮಾಡಿರ್ತೀವಿ. ಬೇಸಿಕಲಿ ನೋಡಿ, ಈ ಎಕ್ಸಾಂಪಲ್ ಏನಾಗಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಹೋಗೋಣ. ನೋಡಿ, ನೆಕ್ಸ್ಟ್ ಕ್ಯಾಂಡಲ್ಗೆ ಹೋದರೆ ತೊಂದರೆ ಇಲ್ಲ. ಸೊ ನಾವು ಎಲ್ಲಿ ಶಾರ್ಟ್ ಮಾಡಿದ್ವೋ ಅದ್ರ ನಮ್ಮ ಸ್ಟಾಪ್ ಲಾಸ್ ಏನು ಟ್ರಿಗರ್ ಆಗಿಲ್ಲ. ನೋಡಿ, ಇಲ್ಲಿ ನೋಡಿ 2-3 ಕ್ಯಾಂಡಲ್ ಇದೆ ನೋಡಿ. ಸೊ ಬೇಸಿಕಲಿ ಲಾಂಗ್ ವಿಕ್ ಇರೋವು. ಓಕೆ, ಸೊ ವಿಕ್ ಇದೆಯಲ್ಲ, ಇದು ಜಾಸ್ತಿ ಇರುತ್ತೆ. ಸೊ ಬೇಸಿಕಲಿ ಏನಾಯಿತು, ಈ 2-3 ಕ್ಯಾಂಡಲ್ ಇದೆಯಲ್ಲ, ಸೊ ಈ 2-3 ಕ್ಯಾಂಡಲ್ ಬಂದು ನೋಡಿ. ಸೊ ಇಲ್ಲೇನಾಯಿತು, ನಮ್ಮ ಪ್ರೀವಿಯಸ್ ಸ್ವಿಂಗ್ ಹೈ ಇತ್ತಲ್ಲ, ಅದನ್ನು ಬ್ರೇಕ್ ಆಯಿತು. ಬ್ರೇಕ್ ಆಗಲಿಲ್ಲ, ಜಸ್ಟ್ ವಿಕ್, ಅಂದರೆ ಅದರಲ್ಲಿ ಬಾಡಿ ಇರಲ್ಲ, ಬರೀ ಟೈಲ್ ಮಾತ್ರ ಇರುತ್ತೆ. ಈ ಕ್ಯಾಂಡಲ್ಗಳನ್ನ ನೀವು ಫ್ರೀಕ್ವೆಂಟಾಗಿ ನೋಡ್ಬೋದು, ಎಸ್ಪೆಷಲಿ ಸ್ಟಾಪ್ ಲಾಸ್ ಇಟ್ಟಾಗಬೇಕಾದ್ರೆ. ಸೊ ಅದಾದ ನಂತರ ಹಿಟ್ ಆಯಿತು, ನಮ್ಮ ಸ್ಟಾಪ್ ಲಾಸು ಇಲ್ಲಿಗೆ ಔಟ್. ಓಕೆ, ನಾವು ಪ್ರೀವಿಯಸ್ ಸ್ವಿಂಗ್ ಹೈಯಲ್ಲಿ ಇಟ್ಟಿದ್ವಲ್ಲ, ಸ್ಟಾಪ್ ಲಾಸು ಹೋಯಿತು. ಅದಾದ ನಂತರ ನೋಡಿ, ಸೊ ಯೂಶಲಿ ಇದೇ ಥರನೇ ವರ್ಕ್ ಆಗೋದು. ಸೊ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆದ ನಂತರ ಮಾರ್ಕೆಟು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ, ಸೊ ನೋಡಿ ಇಲ್ಲೊಂದು ಸತಿ ಹಿಟ್ಟಾಗಿದೆ. ಸೊ ನೆಕ್ಸ್ಟ್ 1-2 ಕ್ಯಾಂಡಲಲ್ಲೂ ಹಿಟ್ಟಾಗಿದೆ. ಹಾಗೆ ಈ ಫಾಲ್ ಆಗಬೇಕಾದ್ರೂ ಈ ಬಾಡಿ ಇರಲ್ಲ, ಬರೀ ವಿಕ್ ಇರುತ್ತೆ. ಸೊ ಇವು ಸ್ಟಾಪ್ ಲಾಸ್ನ ಹಂಟ್ ಮಾಡಿಬಿಟ್ಟು ಅದಾದ ನಂತರ ಸೊ ಮಾರ್ಕೆಟ್ ನೋಡಿ ಕ್ಲಿಯರಾಗಿ ನಾವು ಅಂದ್ಕೊಂಡಿರೋ ಥರನೇ ಕೆಳಗಡೆ ಹೋಗಿದೆ. ಸೊ ದಿಸ್ ಈಸ್ ವೇರ್, ಈ ಸಿಚುವೇಶನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ನಾವೇನು ಮಾಡಬೇಕಾಗತ್ತೆ ಅಂದರೆ ಆವ್ರೇಜ್ ಟ್ರೂ ರೇಂಜ್ ಇಂಡಿಕೇಟರ್ನ ಯೂಸ್ ಮಾಡಬೇಕು. ಸೊ ಈಗ ಇದೇ ಎಕ್ಸಾಂಪಲಲ್ಲಿ ನಾವು ಆವ್ರೇಜ್ ಟ್ರೂ ರೇಂಜ್ ಇಂಡಿಕೇಟರ್ನ ಯೂಸ್ ಮಾಡಿದರೆ ನಮ್ಮ ಸ್ಟಾಪ್ ಲಾಸ್ ಎಲ್ಲಿಗೆ ಬರ್ತಾ ಇತ್ತು. ಸೊ ಲೆಟ್ಸ್ ಸಿ, ಇಲ್ಲಿತ್ತಲ್ವಾ. ಸೊ ನೋಡಿ, ಇಲ್ಲೇನಿದೆ, ಅಪ್ರಾಕ್ಸಿಮೇಟ್ಲಿ 25 ಇದೆ. ಸೊ ನಾನು ಇಲ್ಲಿ ಕೆಳಗಡೆ ಕರ್ಸರ್ ಪ್ಲೇಸ್ ಮಾಡಿದ್ದೀನಿ ನೋಡಿ, ATR ಇಂಡಿಕೇಟರ್ ಹತ್ರ 24-25 ಇದೆ. ಸೊ ಆವಾಗ ನಮ್ಮ ಸ್ಟಾಪ್ ಲಾಸ್ ಬಂದುಬಿಟ್ಟು ಇದೆಯಲ್ಲ, ಪ್ರೀವಿಯಸ್ ಸ್ವಿಂಗ್ ಹೈ ಇದೆಯಲ್ಲ, ಇದರಿಂದ 25 ಪಾಯಿಂಟ್ ಮೇಲ್ಗಡೆ ಹೋಗ್ತಾ ಇತ್ತು. ಸೊ 25 ಏನು, ಆವ್ರೇಜ್ ವಾಲಟಿಲಿಟಿ ಆಫ್ ಲಾಸ್ಟ್ 14 ಕ್ಯಾಂಡಲ್ಸ್. ಓಕೆ, ಸೊ ಹಾಗಾದರೆ ನಮ್ಮ ಇದೆಯಲ್ಲ ಸ್ಟಾಪ್ ಲಾಸ್ ಬಂದುಬಿಟ್ಟು ಇಲ್ಲೆಲ್ಲೋ ಇರೋದು. ಸೊ ಅಪ್ರಾಕ್ಸಿಮೇಟ್ಲಿ ಇಲ್ಲಿರೋದು. ಸೊ ATR ಇಂಡಿಕೇಟರ್ ಯೂಸ್ ಮಾಡಿ ನಮ್ಮ ಸ್ಟಾಪ್ ಲಾಸ್ ಇಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಟಾಪ್ ಲಾಸ್ಗಳು ಹಿಟ್ ಆಗೋದು ಕಡಿಮೆ ಆಗುತ್ತೆ. ಓಕೆ, ಸೊ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ನಾವು ಹೆಂಗೆ ಅಂದ್ಕೊಂಡಿರ್ತೀವೋ ಅದೇ ಥರನೇ ಆಗುತ್ತೆ. ಇದು ನನಗೂ ಆಗಿದೆ, ನಿಮಗೂ ಆಗಿದೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ATR ಇಂಡಿಕೇಟರ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಟಾಪ್ ಲಾಸ್ ಹಂಟ್ ಆಗೋದಿರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ನೋಡಿ, ಯಾವುದೇ ಇಂಡಿಕೇಟರ್ ಆಗಲಿ 100% ಪ್ರೂಫ್ ಇರಲ್ಲ, ಆದರೆ ಭಾಳಷ್ಟು ಮಟ್ಟಿಗೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋದು ಕಡಿಮೆ ಆಗುತ್ತೆ. ನೋಡಿ, ಇದು ಸ್ಟಾಪ್ ಲಾಸ್ ಆಂಟಿ ಕ್ಯಾಂಡಲ್ಸ್ ಇರುತ್ತಲ್ಲ, ಅದಕ್ಕೆ ಬಾಡಿ ಕಡಿಮೆ ಇರುತ್ತೆ, ವೀಕ್ ಜಾಸ್ತಿ ಇರುತ್ತೆ. ಸೊ ಉದಾಹರಣೆಗೆ ನಾವು ಯಾವುದೋ ಬುಲ್ಲಿಶ್ ಟ್ರೇಡ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ ಒಂದು ಕ್ಯಾಂಡಲ್ ಈ ಥರ ಬಂದುಬಿಟ್ಟು, ಸೊ ಇದು ಬಾಡಿ ಜಾಸ್ತಿ ಇರಲ್ಲ, ಆದರೆ ಇದು ಟೈಲ್ ಇದೆಯಲ್ಲ ಅಥವಾ ವಿಕ್ ಇದೆಯಲ್ಲ, ಇದು ವಿಕ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿಗೆ ಬಂದು ಸ್ಟಾಪ್ ಲಾಸ್ ತಿಂದ್ಕೊಂಡಾದ್ಮೇಲೆ ಮೇಲ್ಗಡೆನೇ ಹೋಗುತ್ತೆ. ಓಕೆ, ಸೊ ಕೆಳಗಡೆನೂ ಅಷ್ಟೇ, ಕೆಳಗಡೆ ಹೋಗ್ಬೇಕಾದ್ರೆ ಯೂಶ್ವಲಿ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಸೊ ಯೂಶ್ವಲಿ ಈ ಥರ ಇರ್ತವೆ, ಬಾಡಿ ತುಂಬ ಚಿಕ್ಕದಾಗಿರುತ್ತೆ, ಈ ಥರನಾದ್ರು ಇರ್ಬೋದು. ಇಲ್ಲಾಂದರೆ ಇದು ಕೆಳಗಡೆ ಇರೋದೇ ಇಲ್ಲ. ಸೊ ಮೇಲ್ಗಡೆ ವೀಕ್ ಜಾಸ್ತಿ ಇರುತ್ತೆ. ಸೊ ನೀವು ಟ್ರೇಡ್ ಮಾಡ್ತಾ ಇದ್ದರೆ ನಿಮಗೆ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀರ. ನಾವು ಈ ಆವ್ರೇಜ್ ಟ್ರೂ ಇಂಡಿಕೇಟರ್ನ ಒಂದು ಬುಲ್ಲಿಶ್ ಟ್ರೇಡಲ್ಲೂ ಯಾವ ಥರ ಯೂಸ್ ಮಾಡ್ಬೋದು ಅದನ್ನು ನೋಡೋಣ. ನಾವು ಈ ಉದಾಹರಣೆಯಲ್ಲಿ ಒಂದು ಬುಲ್ಲಿಶ್ ಟ್ರೇಡ್ ನೋಡ್ತಾ ಇದ್ದೀವಿ. ಸೊ ಬೇಸಿಕಲಿ ನಾವು ಕ್ಲಿಯರ್ ನೋಡ್ಬೋದು, ಟ್ರೆಂಡ್ ಬಂದುಬಿಟ್ಟು ಬುಲ್ಲಿಶ್ ಆಗಿದೆ, ಹಾಗೆ ಹೈಯರ್ ಹೈ ಹೈಯರ್ ಲೋ ಫಾರ್ಮೇಷನ್ ಆಗ್ತದೆ. ಸೊ ಈ ಪಾಯಿಂಟಲ್ಲಿ ಓಕೆ, ನಾವು ಇಲ್ಲಿ ಎಲ್ಲರೂ ಬುಲ್ಲಿಶ್ ಟ್ರೇಡ್ ಎಂಟ್ರಿ ತೊಗೊಂಡ್ರೆ ಇದು ಬಂದುಬಿಟ್ಟು JSW ಸ್ಟೀಲ್. ಓಕೆ, ಸೊ ನಾವು ಇಲ್ಲೆಲ್ಲ ಬುಲ್ಲಿಶ್ ಟ್ರೇಡ್ನ ತೊಗೊಳ್ತೀವಿ ಅಂದ್ಕೊಳ್ಳಿ. ಸೊ ಈ ಕ್ಯಾಂಡಲಲ್ಲಿ ನಾವೆಲ್ಲ ಬುಲ್ಲಿಶ್ ಟ್ರೇಡ್ ತೊಗೊಂಡ್ವಿ. ಬಿಕಾಸ್ ಲೈಕ್ ಇಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಕನ್ಸಾಲಿಡೇಷನ್ ಆದ ನಂತರ ಮಾರ್ಕೆಟು ತಿರ್ಗಾ ಮೇಲ್ಗಡೆ ಹೋಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಟ್ರೆಂಡು ಬುಲ್ಲಿಶ್ ಇದೆ, ಹಾಗೆ 50 ಮೂವಿಂಗ್ ಅವರೇಜ್ ಮೇಲೂ ಇದೆ. ಸೊ ದಿಸ್ ಇಸ್ ಎ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಫಾರ್ ಬುಲ್ಲಿಶ್ ಟ್ರೇಡ್. ಓಕೆ, ನಾವು ಇಲ್ಲಿ ಬುಲ್ಲಿಶ್ ಟ್ರೇಡ್ ತೊಗೊಂಡಾಗ ನಾವು ಇಲ್ಲಿ ಸ್ಟಾಪ್ ಲಾಸ್ ಎಲ್ಲಿ ಪ್ಲೇಸ್ ಮಾಡ್ತೀವಿ, ಯೂಶಲಿ ಕನ್ಸಾಲಿಡೇಟ್ ಆಗಿದೆಯಲ್ಲ ಇದ್ರದ್ದು ಲೋ ಅಂದರೆ ಪ್ರೀವಿಯಸ್ ಲೋನಲ್ಲಿ ಪ್ಲೇಸ್ ಮಾಡ್ತೀವಿ. ಪ್ರೀವಿಯಸ್ ಲೋ ಬಂದುಬಿಟ್ಟು ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಓಕೆ,
ಸೊ ಡ್ರಾ ಮಾಡೋಕ್ಕಾಗ್ತಾಯಿಲ್ಲ ಸರಿಯಾಗಿ. ಸೊ ಇಲ್ಲಿರುತ್ತೆ. ಅಟ್ ದ ಸೇಮ್ ಟೈಮ್ 50 ಮೂವಿಂಗ್ ಆವ್ರೇಜು ಇರುತ್ತೆ. ಹಾಗಾಗಿ ನಮ್ಗೆ ಇದೊಂದು ಸಪೋರ್ಟ್ ಅಂತ ಕನ್ಸಿಡರ್ ಮಾಡಿ ನಾವು ಅಲ್ಲಿ ಪ್ಲೇಸ್ ಮಾಡ್ತೀವಿ. ಓಕೆ, ಸೊ ಆದರೆ ನಾವು ಇದರಲ್ಲಿ ಏನು ಕನ್ಸಿಡರ್ ಮಾಡಲ್ಲ ಅಂದರೆ ವಾಲಟಿಲಿಟಿನ ಕನ್ಸಿಡರ್ ಮಾಡಲ್ಲ. ಮಾರ್ಕೆಟಲ್ಲಿ ಎಷ್ಟು ವಾಲಟಿಲಿಟಿ ಇದೆ ಅದನ್ನು ಕನ್ಸಿಡರ್ ಮಾಡಲ್ಲ. ನೋಡಿ, ಅದಾದ ನಂತರ ಏನಾಗಿದೆ ಈ ಟ್ರೇಡಲ್ಲಿ. ಸೊ ಇಟ್ಸ್ ಲುಕ್ಸ್ ಗುಡ್. ನೋಡಿ, ಒಂದೇ ಒಂದು ರೆಡ್ ಕ್ಯಾಂಡಲ್ ಇದೆ ನೋಡಿ. ಸೊ ಬಂತು. ಸೊ ನಮ್ಮ ಇಲ್ಲ ಸ್ಟಾಪ್ ಲಾಸ್ ಇತ್ತಲ್ಲ, ಸಾರಿ, ಈ ಸ್ಟಾಪ್ ಲಾಸ್ ಇತ್ತಲ್ಲ, ಸ್ಟಾಪ್ ಲಾಸ್ನ ಟ್ರಿಗರ್ ಆಯಿತು. ಅದಾದ ನಂತರ ನೋಡಿ, ಅದಾದ ನಂತರ ಏನಾಗಿದೆ, ದೆನ್ ದ ಮಾರ್ಕೆಟ್ ಈಸ್ ಮೂವಿಂಗ್ ಅಪ್ ಸೈಡ್. ಓಕೆ, ನೋಡಿ ನಮ್ಮ ಇನಿಷಿಯಲ್ ಟ್ರೇಡು ನಾವು ಇಲ್ಲಿ ತೊಗೊಂಡಿದ್ವಿ. ಓಕೆ, ಸೊ ಅದಾದ ನಂತರ ನಮ್ಮ ಸ್ಟಾಪ್ ಲಾಸ್ ಬಂದುಬಿಟ್ಟಿರೋದು ಸ್ವಿಂಗ್ ಲೋ ಇತ್ತಲ್ಲ, ಈ ಸ್ವಿಂಗ್ ಲೋನಲ್ಲಿ ನಾವು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತಿದ್ವಿ ವಿತೌಟ್ ATR ಇಂಡಿಕೇಟರ್. ಓಕೆ, ಸೊ ಅದಾದ ನಂತರ ಏನಾಗಿದೆ ನಮ್ಮ ಈ ಟ್ರೇಡಲ್ಲಿ, ಸೊ ನಮಗಿಲ್ಲಿ ಸ್ಟಾಪ್ ಲಾಸ್ ಆಗಿದೆ. ನೋಡಿ, ಇದೊಂದು ರೆಡ್ ಕ್ಯಾಂಡಲ್ ಇದೆಯಲ್ಲ, ಹ್ಯೂಜ್ ರೆಡ್ ಕ್ಯಾಂಡಲ್, ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ, ಸೊ ನಾವು ಇದನ್ನು ATR ಯೂಸ್ ಮಾಡಿದರೆ ಏನಾಗೋದು. ಸೊ ATR ಅಂದರೆ ಬೇಸಿಕಲಿ ಇಲ್ಲಿದ್ದ. ಸೊ ATR ಏನಿದೆ ಅರೌಂಡ್ 5-6 ಇದೆ. ಓಕೆ, ಸೊ ATR ಬಂದುಬಿಟ್ಟು ಆವ್ರೇಜ್ ಟ್ರೂ ರೇಂಜ್ ಬಂದುಬಿಟ್ಟು 5-6 ಪಾಯಿಂಟ್ಸ್ ಅಂದರೆ ಇಲ್ಲಿತ್ತಲ್ವ, 816ರಿಂದ 816 ಅಂದರೆ 810ಕ್ಕೆ ಹೋಗೋದು. ಓಕೆ, ಸೊ ನಮ್ಮ ಸ್ಟಾಪ್ ಲಾಸ್ ಸಮ್ವೇರ್ ಅರೌಂಡ್ 10-11ರಲ್ಲಿ ಇಲ್ಲಿ ಬರೋದು. ಓಕೆ, ಆವಾಗ ಏನಾಗ್ತಾ ಇತ್ತು ಅಂದರೆ ನಮಗೆ ಇದು ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇರಲಿಲ್ಲ. ಓಕೆ, ನೋಡಿ ATR ಇಂಡಿಕೇಟರ್ ಇದೆಯಲ್ಲ, ಇದನ್ನು ಡಿಫ್ರೆಂಟಾಗಿ ಯೂಸ್ ಮಾಡ್ತಾರೆ. ಅಂದರೆ ಬೇಸಿಕಲಿ ಇದನ್ನು ATR ಏನು ವ್ಯಾಲ್ಯೂ ಇರುತ್ತೋ ಅದನ್ನೇ ಯೂಸ್ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ 1.5. ಓಕೆ, 1.5 ಅಂದರೆ ಉದಾಹರಣೆಗೆ 10 ಪಾಯಿಂಟ್ ಇತ್ತು ಅಂದ್ಕೊಳ್ಳಿ ATR. ಸೊ ಅವರು ಸ್ಟಾಪ್ ಲಾಸ್ಗೆ ಏನು ಯೂಸ್ ಮಾಡ್ತಾರೆ ಅಂದರೆ 15 ಯೂಸ್ ಮಾಡ್ತಾರೆ. ಓಕೆ, ಸೊ ಇಟ್ಸ್ ಡಿಪೆಂಡ್ಸ್. ಓಕೆ, ನಿಮಗೆ ಯಾವ ಥರ ಕನ್ವೀನಿಯಂಟ್ ಆಗುತ್ತೋ ಆ ಥರ ಯೂಸ್ ಮಾಡ್ಬೋದು. ಯೂಶಲಿ ATR ವ್ಯಾಲ್ಯೂ ಯೂಸ್ ಮಾಡ್ತಾರೆ. ಕೆಲವರು ಅದ್ರ 1.5 ಪಟ್ಟು ಅಂದರೆ 10 ಇದ್ದರೆ 15 ಯೂಸ್ ಮಾಡ್ತಾರೆ. ಹಾಗೆ ನೀವು ಪ್ರಾಫಿಟ್ ಇದೆಯಲ್ಲ, ಪ್ರಾಫಿಟ್ ನೀವು ಯಾವ ಥರ ಫಾಲೋ ಮಾಡ್ತಾ ಇದ್ದೀರಾ, 1:2 ಅಥವಾ 1:3 ಅಕಾರ್ಡಿಂಗ್ ಟು ದಟ್ ಯು ಕ್ಯಾನ್ ಫಾಲೋ. ಅಟ್ ದ ಸೇಮ್ ಟೈಮ್ ಯಾವುದೋ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಬಂದಿರುತ್ತೆ, ಸೊ ಅಲ್ಲಿ ಬಂದಾಗಲೂ ನೀವು ಪ್ರಾಫಿಟ್ನ ಬುಕ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ವಿತ್ ATR ಇದರಲ್ಲಿ ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ. ಈ ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲದೆ ಇದ್ದರೆ ಏನಾಯಿತು, ಸೊ ನಮಗೆ ಪ್ರಾಫಿಟ್ ಆಗುತ್ತೆ. ಯೂಶಲಿ ಏನಾಗುತ್ತೆ ಅಂದರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾದಮೇಲೆ ನಾವು ಅಂದ್ಕೊಂಡಿರೋ ಥರ ಮಾರ್ಕೆಟ್ ಮೂವ್ ಆಗುತ್ತೆ. ಅದನ್ನು ATR ಯೂಸ್ ಮಾಡಿಕೊಂಡು ನಾವು ಅವಾಯ್ಡ್ ಮಾಡ್ಬೋದು. ಓಕೆ, 100ಕ್ಕೆ 100 ಸತಿನೂ ಅವಾಯ್ಡ್ ಆಗುತ್ತಾ? ಇಲ್ಲ. ಆದರೆ ಪ್ರಾಬಬಿಲಿಟಿ ಇದೆಯಲ್ಲ, ಪ್ರಾಬಬಿಲಿಟಿ ತುಂಬ ಇನ್ಕ್ರೀಸ್ ಆಗುತ್ತೆ. ಹಾಗೆ ನೋಡಿ, ATR ಇದೆಯಲ್ಲ, ATR ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರಲ್ಲ. ಈಗ ATR ಫಾರ್ JSW ಸ್ಟೀಲು ಯಾವಾಗಲೂ 6 ಇರುತ್ತಾ? ಇಲ್ಲ. ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಕರ್ಸರ್ ಪ್ಲೇಸ್ ಮಾಡ್ತೀನಿ ನೋಡಿ, ಇಲ್ಲಿ 4 ಇದೆ. ಸೊ ಈ ಕಡೆ ಕರ್ಸರ್ ಪ್ಲೇಸ್ ಮಾಡ್ತೀನಲ್ಲ, ಇಲ್ಲಿ 8 ಇದೆ. ಸೊ ಇಲ್ಲಿ 8 ಇದೆ, ಇಲ್ಲಿ ಬಂದುಬಿಟ್ಟು 4 ಇದೆ. ಸೊ ಬೇಸಿಕಲಿ ಏನಿದೆ ಇಂಡಿಕೇಟ್ ಮಾಡುತ್ತೆ ನೋಡಿ, ಮಾರ್ಕೆಟಲ್ಲಿ ವಾಲಟಿಲಿಟಿ ಕಡಿಮೆ ಇದ್ದಾಗ ಏನಾಗುತ್ತೆ, ATR ಕಡಿಮೆ ಇರುತ್ತೆ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ವಾಲಟಿಲಿಟಿ ಇಲ್ಲ ಅಂದರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ. ಬೇಸಿಕಲಿ ಇದು ವಾಲಟಿಲಿಟಿ ಇಂಡಿಕೇಟರ್. ನೋಡಿ, ಇಲ್ಲಿ ಸ್ಪರ್ಟ್ ಬಂತು. ಸೊ ಹ್ಯೂಜ್ ಮೂವ್ಮೆಂಟ್ ಬರ್ತಾ ಇದೆ, ವಾಲಟಿಲಿಟಿ ಇನ್ಕ್ರೀಸ್ ಆಗಿದೆ. ಸೊ ಹಿಯರ್ ಯು ಕ್ಯಾನ್ ಸಿ ಇದಿದೆಯಲ್ಲ, ATR ಇದೆಯಲ್ಲ, 8ಕ್ಕೆ ಹೋಯ್ತು. ಸೊ ಬೇಸಿಕಲಿ ATR ಬಂದುಬಿಟ್ಟು ನಮಗೆ ಆವ್ರೇಜ್ ಟ್ರೂ ರೇಂಜ್ ಆಫ್ ದ ಮಾರ್ಕೆಟನ್ನು ಪ್ರೊವೈಡ್ ಮಾಡುತ್ತೆ. ನೋಡಿ, ATR ವ್ಯಾಲ್ಯೂ ಇದೆಯಲ್ಲ, ಬೇರೆ ಬೇರೆ ಸ್ಟಾಕ್ಸ್ಗೆ ಬೇರೆ ಬೇರೆ ಥರ ಇರುತ್ತೆ. ಏನಕ್ಕೆ ಅಂದರೆ ಡಿಫ್ರೆಂಟ್ ಸ್ಟಾಕ್ಸ್ದು ಡಿಫ್ರೆಂಟ್ ವಾಲಟಿಲಿಟಿ ಇರುತ್ತೆ. ಈಗ ನಾವು ATRದು ನಿಫ್ಟಿದು ನೋಡೋಣ. ಓಕೆ, ನೋಡಿ, ಈಗ ನಿಫ್ಟಿದು ATR ನೋಡ್ಬೋದು. ಸೊ ನಿಫ್ಟಿದು ATR ಏನು ತೋರಿಸ್ತಾ ಇದೆ, ಇಲ್ಲ ಅರೌಂಡ್ 112 ಅಂತ ತೋರಿಸ್ತಾ ಇದೆ. ಓಕೆ, ಸೊ ಆವ್ರೇಜ್ ಟ್ರೂ ರೇಂಜ್ ಆಫ್ ನಿಫ್ಟಿ ಈಗಿರೋದೇನಿದೆ 112 ಇದೆ. ಸೊ ಇಲ್ಲಿ ರೌಂಡ್ ಮಾಡಿದ್ದೀನಲ್ಲ, ಇಲ್ಲಿ ನೋಡ್ಬೋದು. ಹಾಗೆ ನೀವು ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿದು ಅದರದೇ ಆದ ATR ವ್ಯಾಲ್ಯೂ ಇರುತ್ತೆ. ಸೊ ಅಂದರೆ ಏನು, ATR ಇದೆಯಲ್ಲ, ಇದು ಡೈನಮಿಕಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಫಿಕ್ಸ್ಡ್ ಅಲ್ಲ. ಡಿಪೆಂಡಿಂಗ್ ಅಪಾನ್ ದ ಇನ್ಸ್ಟ್ರೂಮೆಂಟ್ ಅದರದ್ದು ಎಷ್ಟು ವಾಲಟಿಲಿಟಿ ಇರುತ್ತೋ ಅದ್ರ ಮೇಲೆ ATR ವ್ಯಾಲ್ಯೂ ಡೆಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಬ್ಯಾಂಕ್ ನಿಫ್ಟಿದು ATR ಏನಿದೆ 268.96 ಇದೆ. ಸೊ ಡಿಪೆಂಡಿಂಗ್ ಅಪಾನ್ ದ ಇನ್ಸ್ಟ್ರೂಮೆಂಟ್ ಅದರದೇ ಆದ ಸ್ಪೆಸಿಫಿಕ್ ATR ವ್ಯಾಲ್ಯೂನ ಈ ಇಂಡಿಕೇಟರ್ ಪ್ರೊವೈಡ್ ಮಾಡುತ್ತೆ. ಈಗ ಕೊನೆಯಲ್ಲಿ ಈ ATR ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ 3 ಸ್ಟೆಪ್ ಪ್ರೋಸೆಸ್ ಅಂತ. ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಕ್ಯಾಂಡಲ್ ಇರುತ್ತಲ್ಲ, ಈ ಕ್ಯಾಂಡಲ್ದು ಹೈ ಮತ್ತು ಲೋ, ಇದು ಲೋ ಮತ್ತು ಹೈ, ಉದಾಹರಣೆಗೆ ಈ ಹೈನ ತೊಗೊಂಡು ಇದ್ರದ್ದು ಆವ್ರೇಜು, ಇದು ಫಸ್ಟ್ ಸ್ಟೆಪ್ಪು. ಎರಡನೇದು ಬಂದುಬಿಟ್ಟು ಪ್ರೀವಿಯಸ್ ಕ್ಲೋಸ್ ಇಲ್ಲೆಲ್ಲೋ ಆಗಿದೆ ಅಂದ್ಕೊಳ್ಳೋಣ. ಸೊ ಪ್ರೀವಿಯಸ್ ಲೋ ವ್ಯಾಲ್ಯೂ ಇದು, ಪ್ರೀವಿಯಸ್ ಲೋ ಇದೆಯಲ್ಲ ಇದು, ಹಾಗೆ ಕರೆಂಟಿಂದು ಹೈ ವ್ಯಾಲ್ಯೂ ಇದು. ಸೊ ಇದು ಎರಡನೇ ಸ್ಟೆಪ್ಪು. ಹಾಗೆ ಮೂರನೇದು ಬಂದುಬಿಟ್ಟು ಪ್ರೀವಿಯಸ್ ಕ್ಲೋಸ್ದು ಹೈ ತೊಗೊತಾರೆ, ಹಾಗೆ ಕರೆಂಟ್ ಡೇ ಇದಿರುತ್ತಲ್ಲ, ಕರೆಂಟ್ ಕ್ಯಾಂಡಲ್ ಇರುತ್ತಲ್ಲ, ಇದನ್ನು ಲೋನ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಈ 3 ಸ್ಟೆಪ್ಪನ್ನು ತೊಗೊಂಡು ಈ ಇಂಡಿಕೇಟ್ರು ನಿಮಗೆ ಆವ್ರೇಜ್ ಟ್ರೂ ವ್ಯಾಲ್ಯೂನ ಪ್ರೊವೈಡ್ ಮಾಡುತ್ತೆ. ಸೊ ಆವ್ರೇಜ್ ಟ್ರೂ ವ್ಯಾಲ್ಯೂನ ನೀವು ಇನ್ನೊಂದು ಥರ ಹೇಳೋದಾದರೆ
ವಾಲಟಿಲಿಟಿ ಆ ಟೈಮ್ ಫ್ರೇಮಲ್ಲಿ ಎಷ್ಟಿರ್ಬೋದು ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ನೋಡಿ ಈ ಕ್ಯಾಲ್ಕುಲೇಷನ್ ಸ್ಟೆಪ್ಪು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ. ಸೊ ನಾವೇನು ಪ್ರತಿ ಇದಕ್ಕೂ ಕ್ಯಾಲ್ಕುಲೇಟ್ ಮಾಡಲ್ಲ. ನಿಮಗೆ ಬೇಸಿಕಲಿ ಏನು ಅರ್ಥ ಆಗಬೇಕು ಅಂದರೆ ಆವರೇಜ್ ಟ್ರೂ ರೇಂಜ್ ಇದೆಯಲ್ಲ, ಇದನ್ನು ಹೇಗೆ ಯೂಸ್ ಮಾಡ್ತೀವಿ, ಸೊ ನಮ್ಮ ಟ್ರೇಡಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಪ್ರಯೋಜನ ಏನಿದೆ ಅದು ಅರ್ಥ ಆದರೆ ಸಾಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.